ಅಮಿತ್ ಶಾ ಜೊತೆ ಈಗ ಜೆಡಿಎಸ್ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್. ಈಗಾಗಲೇ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜೆಡಿಎಸ್ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ. ಅಮಿತ್ ಶಾ ಭೇಟಿಯನ್ನ ಮಾಡ್ತಾರೆ ಜೆಡಿಎಸ್ ಮುಖಂಡರು. ಕುಮಾರಸ್ವಾಮಿ, ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ, ನಿಖಿಲ್, ಸಾರಾ ಮಹೇಶ್, ವೆಂಕಟರಾವ್ ನಾಡಗೌಡ ಅಮಿತ್ ಶಾರನ್ನ ಭೇಟಿ ಮಾಡ್ತಾರೆ. ರಾಜ್ಯದಲ್ಲಿ ಚುನಾವಣಾ ಪ್ರಚಾರ, ಹೊಂದಾಣಿಕೆ ಸವಾಲು, 28 ಕ್ಷೇತ್ರಗಳಲ್ಲಿ ಎರಡೂ ಪಕ್ಷಗಳ ಪರಸ್ಪರ ಸಹಕಾರ ಇವೆಲ್ಲವೂ ಕೂಡ ಬಹಳ ಮುಖ್ಯ. ದೋಸ್ತಿ ನಾಯಕರ ಭಿನ್ನಮತ ಶಮನದ ಬಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಚರ್ಚೆ. ಮೈತ್ರಿ ನಾಯಕರಿಗೆ ಜವಾಬ್ದಾರಿ ನೀಡುವ ಬಗ್ಗೆ ಸಮಾಲೋಚನೆ ಮಾಡುವುದು. ದೋಸ್ತಿ ನಾಯಕರಿಗೆ ಈ ಸಂದರ್ಭದಲ್ಲಿ ಟಿಪ್ಸ್ ಕೊಡ್ತಾರೆ ಅಮಿತ್ ಶಾ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ರಾಜ್ಯ ಭೇಟಿ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಬಳಿಕ ಚುನಾವಣಾ ಪ್ರಚಾರಕ್ಕೆ ಅಂತ ಇದೇ ಮೊದಲ ಬಾರಿಗೆ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಮಿತ್ ಶಾ ಮೀಟಿಂಗ್ನಲ್ಲಿ 20ಕ್ಕೂ ಹೆಚ್ಚು ಜನ ಭಾಗಿ. ಬಿಜೆಪಿಯಿಂದ 15, ಜೆಡಿಎಸ್ನಿಂದ 8 ನಾಯಕರು ಉಪಸ್ಥಿತಿ. ಯಡಿಯೂರಪ್ಪ, ವಿಜಯೇಂದ್ರ, ರಾಧಾಮೋಹನ್ ದಾಸ್ ಭಾಗಿಯಾಗಿದ್ದಾರೆ. ಅಮಿತ್ ಶಾ ಜೊತೆ ಜೆಡಿಎಸ್ ನಾಯಕರು ಮೀಟಿಂಗ್ ಮಾಡ್ತಾರೆ. ಕುಮಾರಸ್ವಾಮಿ, ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ ಸೇರಿದ ಹಾಗೆ ಒಟ್ಟು 8 ನಾಯಕರು ಜೆಡಿಎಸ್ನಿಂದ ಉಪಸ್ಥಿತರಿದ್ರೆ, ಇನ್ನು ಬಿಜೆಪಿಯಿಂದ 15 ಜನ ಇರ್ತಾರೆ. ನಿನ್ನೆ ರಾತ್ರಿನೇ ಅಮಿತ್ ಶಾ ರಾಜ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವತ್ತು ಇಡೀ ದಿನ ಸಭೆ, ಸಮಾರಂಭ, ಸಮಾವೇಶ ಬ್ಯುಸಿ ಇರ್ತಾರೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ. ಅಮಿತ್ ಶಾ ಜೊತೆ ಮಹತ್ವದ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ನಾಯಕರುಗಳಿರ್ತಾರೆ. ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಸಮನ್ವಯ ಸಮಿತಿ ಸಭೆ ಆಯಿತು. ಇನ್ನು ರಾಷ್ಟ್ರದ ನಾಯಕರ ಜೊತೆ ಮೀಟಿಂಗ್ ಆಗಿರಲಿಲ್ಲ. ಇವತ್ತು ಆ ಮೀಟಿಂಗ್ ನಡೀತಾ ಇದೆ. ಮಹತ್ವದ ಮೀಟಿಂಗ್ ಇದು. ಮೈತ್ರಿ ನಾಯಕರಿಗೆ ಈ ಸಂದರ್ಭದಲ್ಲಿ ಜವಾಬ್ದಾರಿ ನೀಡುವ ಬಗ್ಗೆಯೂ ಕೂಡ ಸಭೆಯಲ್ಲಿ ಸಮಾಲೋಚನೆಗಳು ನಡೆಯುತ್ತೆ. ರಾಜ್ಯದಲ್ಲಿ ಲೋಕಸಭೆ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಬಿಜೆಪಿಯ ಚಾಣಕ್ಯ ಅಂತಲೇ ಕರೆಯಿಸಿಕೊಳ್ಳುವಂತಹ ಅಮಿತ್ ಶಾ ಅವರ ಎಂಟ್ರಿ ಆಗಿರುವಂಥದ್ದು ರಾಜ್ಯ ನಾಯಕರು ಹಾಗೂ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸನ್ನ ತಂದಿರೋದಂತೂ ನಿಜ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ. ರಾಜ್ಯ ಲೋಕಸಭಾ ಚುನಾವಣಾ ಅಖಾಡ ಮತ್ತಷ್ಟು ರಂಗೇರಿರುವಂಥದ್ದು. ಅಮಿತ್ ಶಾ ಹಳೆ ಮೈಸೂರು ಭಾಗವನ್ನೇ ಗುರಿಯಾಗಿರಿಸಿಕೊಂಡು ಇವತ್ತು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಜೆಡಿಎಸ್ ನಾಯಕರ ಜೊತೆಯೂ ಕೂಡ ಮಾತುಕತೆಯನ್ನ ನಡೆಸೋರಿದ್ದಾರೆ. ಸೊ ಅಮಿತ್ ಶಾ ಅವರ ಇವತ್ತಿನ ಒಂದು ಮೀಟಿಂಗ್ ಎಷ್ಟು ಮಹತ್ವವನ್ನ ಪಡೆದುಕೊಂಡಿದೆ? ಈಗಾಗಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗಿರುವಂಥದ್ದು. ಸೊ ಏನ್ ಮಾಹಿತಿಗಳು ಲಭ್ಯ ಆಗ್ತಾ ಇದೆ? ಭಾವನಾ, ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾದ ಬಳಿಕ ಮೊದಲ ಬಾರಿಗೆ ಅಮಿತ್ ಶಾ ಅವರು ರಾಜ್ಯಕ್ಕೆ ಬಂದು ಎರಡು ಪಾರ್ಟಿಯ ಪ್ರಮುಖ ನಾಯಕರುಗಳ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಸಭೆ ಆರಂಭ ಆಗಿದೆ. ಬಿಜೆಪಿಯ ಕೋರ್ ಕಮಿಟಿಯ ಎಲ್ಲ ಸದಸ್ಯರಿರಬಹುದು, ಜೆಡಿಎಸ್ನ ಕೋರ್ ಕಮಿಟಿಯ ಎಲ್ಲ ಸದಸ್ಯರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಬಹುತೇಕ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾದ ಬಳಿಕ ಎಲ್ಲಿಯೂ ಕೂಡ ಒಂದು ಹಂತದಲ್ಲಿ ಒಟ್ಟಿಗೆ ಕೂರಿಸ್ಕೊಂಡು ಚರ್ಚೆ ಮಾಡುವಂಥ, ಮಾತುಕತೆಯನ್ನು ಮಾಡುವಂಥ ಪ್ರಯತ್ನಗಳು ಆಗಿರಲಿಲ್ಲ. ಆ ಒಂದು ವೇದಿಕೆಯನ್ನು ಕೂಡ ಸಿದ್ಧಪಡಿಸಿರಲಿಲ್ಲ. ಹೀಗಾಗಿ ಆರಂಭದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿ ಕೇಂದ್ರ ನಾಯಕರುಗಳ ಜೊತೆ ಚರ್ಚೆಯನ್ನು ಮಾಡಿ ಮೈತ್ರಿಯ ಒಪ್ಪಂದಗಳಾದವು. ಆದರೆ ರಾಜ್ಯ ನಾಯಕರುಗಳ ಜೊತೆ ಎಲ್ಲಿಯೂ ಕೂಡ ಮಾತುಕತೆ ಆಗಲಿಲ್ಲ ಎನ್ನುವಂಥದ್ದು
ರಾಜ್ಯ ಬಿ ಜೆ ಪಿಯಲ್ಲಿ ಆಗಾಗ ಬಹಳ ಚರ್ಚೆ ಆಗ್ತಾ ಇದ್ವು. ಆದರೆ ಈಗ ಚುನಾವಣೆ ಘೋಷಣೆಯಾಗಿದೆ, ಅಭ್ಯರ್ಥಿಗಳು ಘೋಷಣೆಯಾಗಿದ್ದಾರೆ, JDSಗೆ 3 ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ. ಈ ಸಂದರ್ಭದಲ್ಲಿ ಸ್ಥಳೀಯವಾಗಿ ಕೆಲವೊಂದಿಷ್ಟು ಅಸಮಾಧಾನಗಳಿರಬಹುದು ಅಥವಾ ಕೆಲವರಿಗೆ ಪರಸ್ಪರ ಸಹಕಾರದ ಭಾವನೆಗಳು ಇಲ್ಲದೇ ಇರುವಂಥ ಆ ಕ್ಷೇತ್ರಗಳಲ್ಲಿ ಅವರನ್ನು ಒಟ್ಟಿಗೆ ತರುವಂಥ, ಅದನ್ನು ಮತವಾಗಿ ಕನ್ವರ್ಟ್ ಮಾಡುವಂಥ ಆ ಕೆಲಸ ಕಾರ್ಯಗಳಿಗೆ BJP ಮತ್ತು JDS ಮುಂದಾಗಿದೆ. ಅದರ ನೇತೃತ್ವವನ್ನು ಸ್ವತಃ ಅಮಿತ್ ಶಾ ಅವರೇ ವಹಿಸಿಕೊಂಡಿದ್ದಾರೆ. ಯಾಕೆಂದರೆ ಉದಾಹರಣೆಗೆ ಹಾಸನದಲ್ಲಿ ನೀವು ತೆಗೆದುಕೊಂಡಾಗ, ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಪ್ರೀತಮ್ ಗೌಡ್ರು ಇನ್ನೂ ಕೂಡ ಮನಸ್ಸನ್ನು ಮಾಡಿಲ್ಲ. ನಿನ್ನೆ ಖಾಸಗಿ ಹೋಟೆಲಲ್ಲಿ ಸಭೆಯನ್ನು ಮಾಡಿ ಅಮಿತ್ ಶಾ ಅವರು ಸಭೆಗೆ ಬರುವ ಪೂರ್ವದಲ್ಲಿಯೇ ರಾಜ್ಯ ನಾಯಕರುಗಳು ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅವರನ್ನು ವಿಶ್ವಾಸಕ್ಕೆ ಪಡೆಯುವಂಥ ಮತ್ತು ಅವರಿಗೆ ಸೂಚನೆಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದು ಚುನಾವಣೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಅದನ್ನು ಮನಸ್ತಾಪವನ್ನು ಮರೆತು ಅವರು ಮತ್ತೆ ರೇವಣ್ಣ ಅವರ ಪರವಾಗಿ, ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಕೆಲಸವನ್ನು ಮಾಡೋದಕ್ಕೆ ಆಸಕ್ತಿಯನ್ನು ತೋರಿಸ್ತಾರೆ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನಾರ್ಥಕವಾಗಿಯೇ ಇದ್ದಾವೆ. ಹೀಗಾಗಿ ರಾಜ್ಯ ನಾಯಕರುಗಳು ಯಾವುದೇ ಒಂದು ಪ್ರಯತ್ನವನ್ನು ಮಾಡಿದರೂ ಅವರನ್ನು ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಸ್ವತಃ ಅಮಿತ್ ಶಾ ಅವರೇ ಮಾಡ್ತಾ ಇರುವಂಥದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿಯೂ ಕೂಡ ವೀಣಾ ಇದೇ ರೀತಿಯ ಕೆಲವೊಂದಿಷ್ಟು ಗೊಂದಲಗಳಾಗಿದ್ದವು. ಟಿಕೆಟ್ ಸಿಗದವರು ಒಂದಿಷ್ಟು ಬಂಡಾಯವನ್ನು ಹೇಳೋದಿರಬಹುದು, ಅಥವಾ ಪಾರ್ಟಿ ಒಳಗಡೆ ಆಂತರಿಕವಾಗಿ ನಾಯಕರುಗಳ ಮಧ್ಯೆ ಸಮನ್ವಯತೆ ಇಲ್ಲದೆ ಇರುವಂಥ ರಿಸಲ್ಟನ್ನು BJP ನೋಡಿದೆ. ಹಾಗಾಗಿ 65 ಸ್ಥಾನಕ್ಕೆ ಕುಸಿದಿದೆ. ಈ ಸಂದರ್ಭದಲ್ಲಿ ಮೈತ್ರಿ ಆಗಿದೆ, ಮೈತ್ರಿ ನಾಯಕರುಗಳ ಜೊತೆ ಸಮನ್ವಯತೆ ಮತ್ತು ಎಲ್ಲೆಲ್ಲಿ BJPಗೆ ಟಿಕೆಟ್ಗಳನ್ನು ಕೊಡಲಾಗಿದೆ ಮತ್ತು JDSಗೆ ಟಿಕೆಟನ್ನು ಕೊಡಲಾಗಿದೆ ಅಲ್ಲಿ ಸ್ಥಳೀಯ ನಾಯಕರುಗಳನ್ನು ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನವನ್ನು BJP ಈಗ ಗಟ್ಟಿಯಾಗಿ ಆರಂಭ ಮಾಡಿದೆ. ನಿನ್ನೆಯಷ್ಟೇ ಪ್ರಚಾರ ವಾಹನವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಅದು ಆ ಪ್ರಚಾರ ವಾಹನದಲ್ಲಿ ಏನು ದೇವೇಗೌಡರ ಫೋಟೋ ಇರಬಹುದು, ಕುಮಾರಸ್ವಾಮಿಯವರ ಫೋಟೋ, ಹೀಗೆ ಜಂಟಿಯಾಗಿ ಫೋಟೋಗಳನ್ನು ಶೇರ್ ಮಾಡುವ ಮತ್ತು ಮೈತ್ರಿ ಆದ ಸಂದರ್ಭದಲ್ಲಿ 2 ಪಕ್ಷದ ಕಾರ್ಯಕರ್ತರುಗಳನ್ನು ಸ್ಥಳೀಯವಾಗಿ ಜೋಡಿಸುವಂಥ ಪ್ರಯತ್ನವಾಗಿ ಈಗ BJP ಮೇಲಿಂದ ಮೇಲೆ ಸಭೆಗಳನ್ನು ಇರಬಹುದು, ಮೇಲಿಂದ ಮೇಲೆ ಜಿಲ್ಲಾ ಮಟ್ಟದಲ್ಲಿ ಕೋರ್ ಕಮಿಟಿ ಸಭೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಅಮಿತ್ ಶಾ ಅವರೇ ಈಗ ಅಖಾಡಕ್ಕಿಳಿದಿರುವ ವಿಶೇಷತೆ ಏನು? ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಜಿಲ್ಲೆಗಳಾದ ಮಂಡ್ಯ ಇರಬಹುದು, ಹಾಸನ ಇರಬಹುದು, ಬೆಂಗಳೂರು ಗ್ರಾಮಾಂತರ ಇರಬಹುದು, ಈ ಕಡೆಗಳಲ್ಲಿ BJPಗೆ ಈ ಬಾರಿ ಬಹಳ ಪ್ರತಿಷ್ಠೆಯ ಪ್ರಶ್ನೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯವರು ಸ್ಪರ್ಧೆಗಿಳಿದರೆ ಸುಮಲತಾ ಅವರು ಇನ್ನೂ ಕೂಡ ನಾನು 3ನೇ ತಾರೀಕಿಗೆ ತನ್ನ ನಿರ್ಧಾರವನ್ನು ಹೇಳ್ತೀನಿ ಎನ್ನುವಂಥ ಒಂದು ನಿರ್ಣಯವನ್ನು ಅಥವಾ ಒಂದು ಮಾಹಿತಿಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಆದರೆ ಸುಮಲತಾ ಅವರಿಗೆ ಕಳೆದ ಬಾರಿ ಬಾಹ್ಯವಾಗಿ ಬೆಂಬಲವನ್ನು ಕೊಟ್ಟಿದ್ದ BJPಗೆ ಈ ಬಾರಿ ಆ ಕ್ಷೇತ್ರವನ್ನು ಉಳಿಸಿಕೊಂಡಿಲ್ಲ. ಮೈತ್ರಿ ಆಗಿದೆ, JDSಗೆ ಬಿಟ್ಟುಕೊಡಲಾಗಿದೆ. ಹೀಗಾಗಿ ಸುಮಲತಾ ಅವರನ್ನು ಸಮಾಧಾನ ಮಾಡುವ ಒಂದು ಕೆಲಸವೂ ಕೂಡ BJP ನಾಯಕರುಗಳಿಗಿದೆ. ಆ ಕೆಲಸವನ್ನು ಸ್ವತಃ ವಿಜಯೇಂದ್ರ ಅವರು ಮಾಡಿದ್ದಾರೆ, ದೆಹಲಿಯಲ್ಲಿ JP ನಡ್ಡಾ ಅವರು ಮಾಡಿದ್ದಾರೆ, ಕುಮಾರಸ್ವಾಮಿ ಸ್ವತಃ ಅವರ ನಿವಾಸಕ್ಕೆ ಹೋಗಿ ಮಾತುಕತೆಯನ್ನು ಮಾಡಿ ಬಂದಿದ್ದಾರೆ. ಆದರೆ ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಮನಸ್ತಾಪ ಜಾಸ್ತಿಯಾಗಿ ಅಥವಾ ಆಂತರಿಕವಾಗಿ ಸುಮಲತಾ ಅವರು ಒಂದು ವೇಳೆ ಸೈಲೆಂಟ್ ಆದರೆ ಒಳ ಏಟು ಏನಾದರೂ ಬೀಳಬಹುದಾ ಎನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥ ಪ್ರಮುಖ ಸಂಗತಿ. ಹೀಗಾಗಿ ಆ ಮಂಡ್ಯದಲ್ಲಿ ಸಾಕಷ್ಟು ಒಂದು ಜಿದ್ದಾಜಿದ್ದಿ ಇದೆ. ಕಾಂಗ್ರೆಸ್ ಆ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥ ಪಣವನ್ನು ತೊಟ್ಟು ಚಂದ್ರ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಈ ಮೈತ್ರಿಯ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಬರೋದಾದರೆ BJPಯ ಚಿಹ್ನೆಯಡಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವತ್ತು ಅಮಿತ್ ಶಾ ಅವರು ಅಲ್ಲಿ ರೋಡ್ ಶೋವನ್ನು ಮಾಡುವುದರ ಮೂಲಕ DK ಸುರೇಶ್ ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಇರಬಹುದು, DK ಸುರೇಶ್ ಇರಬಹುದು, ಬಹಳ ಒಳ್ಳೆಯ ಸ್ಟ್ರಾಟಜಿಸ್ಟ್ ಪೊಲಿಟಿಕಲಿ. DK ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ DCM ಆಗಿ ಇರುವ ಸಂದರ್ಭದಲ್ಲಿ ಅವರನ್ನು ಒಂದಿಷ್ಟು ಬಿಗಿ ಮಾಡಿದರೆ ಅವರಿಗೆ ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸದಂತೆ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಸ್ವತಃ ಅಮಿತ್ ಶಾ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಚನ್ನಪಟ್ಟಣದಲ್ಲಿ ರೋಡ್ ಶೋವನ್ನು ಇಟ್ಕೊಂಡಿದ್ದಾರೆ. ಇತ್ತೀಚೆಗೆ DK ಸುರೇಶ್ ಅವರು ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ಏನಿತ್ತು, ದಕ್ಷಿಣ ಭಾರತದ ರಾಜ್ಯವನ್ನು ಪ್ರತ್ಯೇಕವಾಗಿ ಕೇಳಬೇಕಾಗತ್ತೆ ಅನ್ನುವಂಥ ಒಂದು ವಿವಾದಾತ್ಮಕ ಹೇಳಿಕೆ, ಆ ಹೇಳಿಕೆಯನ್ನೇ ಇವತ್ತಿನ ಪ್ರಚಾರದ ರ್ಯಾಲಿಯಲ್ಲಿ ಬಳಸೋದಿರ್ಬೋದು. BJP ದೇಶವನ್ನು ಒಂದು ಮಾಡುವ ಪ್ರಯತ್ನವನ್ನು ಮಾಡಿದರೆ ಕಾಂಗ್ರೆಸ್ನ ಸದಸ್ಯರುಗಳು ಈ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರೆ ಎನ್ನುವಂಥ ವಿಚಾರವನ್ನು ಮುಂದಿಟ್ಟು ಮತವನ್ನು ಕೇಳುವ ಕಾಂಗ್ರೆಸ್ಸನ್ನು ಒಂದು ರೀತಿ ಜನರ ಮುಂದೆ ಈ ವಿಚಾರಗಳ ಮೂಲಕ ಜಾಗೃತಗೊಳಿಸುವ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಸ್ವತಃ BJP ನಾಯಕರುಗಳೇ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಹೀಗಾಗಿ ಅಮಿತ್ ಶಾ ಅವರೇ ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇರುವಂಥದ್ದು ವಿಶೇಷ. DK ಶಿವಕುಮಾರ್, DK ಸುರೇಶ್ ಅವರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಮೊದಲ ಬಾರಿಗೆ ರಾಜಕಾರಣಕ್ಕೆ ಬಂದು ಅವರು ಯಾವ ರೀತಿ ಸ್ಪರ್ಧೆಯನ್ನು ಓಡ್ತಾರೆ, ಅವರು ಆರೋಗ್ಯ ಕ್ಷೇತ್ರದಿಂದ ಬಂದು ರಾಜಕಾರಣದಲ್ಲಿ ಟಿಕೆಟನ್ನು ಪಡ್ಕೊಂಡಿರುವ ಸಂದರ್ಭದಲ್ಲಿ ಅವರಿಗೆ BJPಯ ಸೀನಿಯರ್ ಲೀಡರ್ಗಳಿರ್ಬೋದು, JDS ನಾಯಕರುಗಳಿರ್ಬೋದು, ಸ್ವತಃ ಅಮಿತ್ ಶಾ ಅವರೇ ಈಗ ಹೆಗಲಾಗಿ ನಿಂತು ಚುನಾವಣಾ ಕಣದಲ್ಲಿ ಅವರನ್ನು ಗೆಲ್ಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ನಿಶ್ಚಿತವಾಗಿ BJP JDS ತನ್ನ ಮತದ ಗಳಿಕೆಯನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ.
ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ತನ್ನ ವೋಟ್ ಶೇರನ್ನು ಜಾಸ್ತಿ ಮಾಡ್ಕೊಂಡಿತ್ತು. ಈಗ ಲೋಕಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಎರಡೂ ಒಂದಾಗಿ ಚುನಾವಣೆ ಎದುರಿಸ್ತಾ ಇರೋದ್ರಿಂದ ಕಾಂಗ್ರೆಸ್ಗೆ ಇದು ಎಷ್ಟು ಕಂಟಕ ಆಗಬಹುದು, ಬಿಜೆಪಿ ಮತ್ತು ಜೆಡಿಎಸ್ಗೆ ಎಷ್ಟು ಲಾಭ ಆಗಬಹುದು ಅನ್ನೋದು ಚುನಾವಣೆಯ ರಿಸಲ್ಟ್ ಉತ್ತರ ಆಗತ್ತೆ. ಎಸ್ ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.